ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ತಾಂಡವ್ಗೆ ಲವ್ ಆಗಿದೆ. ಈ ಕಡೆ ಕ್ಲೀನ್ ಬೋಲ್ಡ್ ಆಗಿರ್ತಕ್ಕಂಥ ತಾಂಡವ್ ಭಾಗ್ಯ ಜೊತೆ ಸಖತ್ತಾಗಿ ಹಾಡು ಡ್ಯಾನ್ಸ್ನ ಮಾಡ್ತಿದ್ದಾರೆ. ಆದರೆ ಶ್ರೇಷ್ಠ ಮಾತ್ರ ತಾಂಡವ್ಗೆ ತಿರುಗಿ ಬಿದ್ದು ಈ ಕಡೆ ಎಲ್ಲ ರೀತಿಯ ಒಂದು ಒಂದು ಖುಷಿ ಸಂಭ್ರಮನ ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ. ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಮಾತ್ರ ಭಾಗ್ಯ ಮೇಲೆ ಕೂಗಾಡ್ತಾನೆ, ಯಾಕೆ ಬಂದೆ ನೀನು, ಕರೆದೆ ಅಂದ ಮಾತ್ರಕ್ಕೆ ಬಂದ್ಬಿಡೋದ, ನಾನು ನಿನ್ನನ್ನು ಸುಮ್ಮನೆ ಕರೆದಿದ್ದು ಅಷ್ಟೇ, ಮಕ್ಳುಗಳು ಹಠ ಮಾಡ್ತಿದ್ರು ಅಂತ ಸಿಕ್ಕಿದೆ ಚಾನ್ಸ್ ಅಂತ ಬಂದ್ಬಿಡ್ತೀಯಲ್ವ, ಅವತ್ತು ಅಷ್ಟೇ ಹಾಗೆ ಬಂದೆ ಕ್ಯಾರಿಯರ್ ತೊಗೊಂಡು, ಇವತ್ತು ಕೂಡ ಕರೆದಿದ್ದೇ ಸಿಕ್ಕಿದೆ ಚಾನ್ಸ್ ಅಂತ ಬಂದ್ಬಿಟ್ಟಿಯಲ್ಲ, ಚಾಲೆಂಜ್ ಆಗಿದ್ದು ಗೊತ್ತಿತ್ತಲ್ವ, 7 ದಿನದ ಚಾಲೆಂಜ್ ಮುಗಿಯೋ ತನಕ ಇಬ್ಬರು ಕೂಡ ಭೇಟಿ ಮಾಡಬಾರ್ದು ಅಂತ ಹೇಳಿದ್ವಲ್ವ ಅಂತ ಹೇಳ್ತಿದ್ರೆ, ಹಾಗಾದರೆ ಮಕ್ಕಳು ಕರೆದ್ರು ಹೇಗೆ ಬರದೇ ಇರೋಕ್ಕಾಗತ್ತೆ ಅಂದರೆ ಬರಬಾರ್ದು, ಏನಾದರೂ ಸುಳ್ಳು ಕಾರಣ ಹೇಳಬೇಕಿತ್ತು, ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ರೆ, ಆ ರೀತಿಯೆಲ್ಲ ಮಕ್ಕಳಿಗೆ ಸುಳ್ಳು ಹೇಳೋಕ್ಕೆ ನನ್ನಿಂದ ಬರೋದಿಲ್ಲ, ಎಂಥ ಪರಿಸ್ಥಿತಿಲಿ ಇದ್ದರೂ ಕೂಡ ನಾನು ನನ್ನ ಮಕ್ಳಿಗೋಸ್ಕರ ಬಂದೇ ಬರ್ತೀನಿ ಅಂತ ಭಾಗ್ಯ ಹೇಳ್ತಿದ್ದಾಳೆ. ನಂತರ ಈ ಕಡೆ ಇನ್ನೊಂದು ಮಾತು ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ನಡುವೆ ಯಾವೊಂದು ಡಿವೋರ್ಸ್ ವಿಷಯ ಆಯಿತು ಅದು ಇಲ್ಲಿಗೆ ಮುಗ್ದೋಯ್ತು. ಯಾಕಂದರೆ ನಮ್ಮಿಬ್ಬರ ನಡುವೆ ಚಾಲೆಂಜ್ ಆಗಿದ್ದೆ, ಅದು ಯಾವುದೇ ಕಾರಣಕ್ಕೂ ನೀವು ನನ್ನನ್ನು ಕರಿಬಾರ್ದು ಅಂತ. ಆದರೆ ನೀವು ಮಕ್ಕಳು ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಕರೆದ್ರಿ ಅಂದರೆ ನಿಮ್ಮ ಒಬ್ರಿಗೆ ಮಕ್ಕಳು ನೋಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಪ್ರೂವ್ ಆಯಿತು. ಮಕ್ಕಳು ನೋಡ್ಕೊಳ್ಳೋದಕ್ಕೆ ಅಪ್ಪ ಅಮ್ಮ ಇಬ್ಬರು ಕೂಡ ಬೇಕು ಅನ್ನೋದನ್ನು ನೀವು ಒಪ್ಕೊಂಡಾಗಾಯಿತು. ಅಂದಮೇಲೆ ಈ ಒಂದು ಡಿವೋರ್ಸ್ ಮ್ಯಾಚರ್ ಇಲ್ಲಿಗೆ ಮುಗ್ದೋಯ್ತು ಅಂತ ಹೇಳ್ತಿದ್ದಾಳೆ. ಇದನ್ನು ಕೇಳಿಸ್ಕೊಂಡಿದ್ದೆ ಶ್ರೇಷ್ಠ ಉರಿದೋಗ್ತಿದ್ದಾಳೆ. ಬಾಗಿಲಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊತಾ ಇದ್ರೆ ಆ ಕಡೆ ತಾಂಡವ್ ಏನು ಮಾತಾಡ್ತಿದ್ಯಾ ಅಂದಾಗ, ಹೌದು ನಾನು ನಿಜಾನೇ ಹೇಳ್ತಿದ್ದೀನಿ, ನಮ್ಮ ಚಾಲೆಂಜ್ ಇದ್ದದ್ದೇನು ಅದ್ರ ಪ್ರಕಾರನೇ ಮಾತಾಡ್ತಿದ್ದೀನಿ. ನೋಡಿ, ನಾವು ಮೊದಲಿಂದ ಕೂಡ ಇದ್ದದ್ದು ಮಕ್ಳಿಗೋಸ್ಕರನೇ, ಇನ್ನು ಮುಂದೆ ಕೂಡ ಮಕ್ಳಿಗೋಸ್ಕರನ ಜೊತೆಲಿರೋಣ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ತಾಂಡವ್ ಕೂಡ ಒಪ್ಕೋತಾರೆ. ನಂತರ ಈ ಕಡೆ ಕುಸುಮ ಅವ್ರಿಗೆ ಗುಂಡಣ್ಣ ಆಡಿದ್ದು ನಾಟಕ ಅಂತ ಎಲ್ಲ ಗೊತ್ತಾಗುತ್ತೆ, ಇದರ ಸೂತ್ರಧಾರಿ ಪೂಜಾ ಅಂತ ಗೊತ್ತಾಗುತ್ತೆ. ಆದರೆ ಬೈಯೋದೆಲ್ಲ ಮಾಡಿದ್ದೆಲ್ಲ ಸೂಪರ್ಬಾಗೆ ಮಾಡಿದ್ಯಾ, ಎಲ್ಲ ಕೂಡ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ನಂತರ ಆ ಕಡೆ ಪೂಜಾ ಕೂಡ ಇನ್ನೂ ಕೂಡ ಅವರಿಬ್ಬರನ್ನ ಹತ್ರ ಮಾಡೋಕ್ಕೆ ನನ್ನ ಹತ್ರ ಬೇರೆ ಪ್ಲ್ಯಾನ್ ಇದೆ ಅಂತ ಹೇಳಿ ಪ್ಲ್ಯಾನ್ನ ಹೇಳ್ತಾಳೆ. ಅದಕ್ಕೋಸ್ಕರನೇ ಶ್ರೇಷ್ಠನ ಬಂದು ಮೀಟ್ ಮಾಡ್ತಾರೆ. ಈ ಕಡೆ ಶ್ರೇಷ್ಠ ಅಂತೂ ಯಾಕೆ ಏನು ಅಂದದಕ್ಕೆ ಈ ಕಡೆ ಕುಸುಮವರು, ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿತ್ತು, ನಮ್ಮ ಹಾಗೆ ನನ್ನ ಸೊಸೆನ ಮುದ್ದಾಗಿ ಕಾಣಿಸೋ ರೀತಿ ನೀನು ಪಾರ್ಟಿಗೆ ಅಲಂಕಾರ ಮಾಡಬೇಕು ಅಂತಾರೆ. ಆದರೆ ಶ್ರೇಷ್ಠ ಆಗೋದಿಲ್ಲ ಅಂತ ಹೇಳ್ತಾಳೆ. ಇದರಿಂದ ಕುಸುಮವ್ರಿಗೆ ಕುಪ ಬರುತ್ತೆ, ಮಾಡಲೇಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ತಾಂಡವ್ ಬರ್ತಾನೆ, ಏನಿದು ನೀವು ಇಲ್ಲಿ ಅಂದಾಗ, ನಿನ್ಗೆ ಯಾಕೆ ಹೆಣ್ಮಕ್ಳು ಕೆಲಸ ಅವ್ರು ಮಾಡ್ಕೋತಾರೆ, ನೀನು ಬಾ ಅಂತ ಮಗನ ಕರ್ಕೊಂಡು ಹೋಗ್ತಾರೆ. ನಂತರ ಆಲ್ರೆಡಿ ಭಾಗ್ಯ ರೆಡಿನೇ ಆಗಿಬಿಟ್ಟಿದ್ದಾರೆ. ಈ ಕಡೆ ಪೂಜಾ, ಏನಕ್ಕ ಆಲ್ರೆಡಿ ರೆಡಿ ಆಗಿಬಿಟ್ಟೆ ಸೀರೆ ಉಟ್ಕೊಂಡು ಅಂದಮೇಲೆ, ಹೌದು ಆಯಿತು ಅಂದಾಗ, ಈ ರೀತಿ ರೆಡಿ ಆಗ್ತಾರೆ ಯಾರಾದರೂ ಈ ಸೀರೆಗೆ, ಲುಕ್ಕೇ ಬರ್ತಿಲ್ವಲ್ಲ ಅಕ್ಕ, ಹೌದು ನಾನೇ ಸೆಲೆಕ್ಟ್ ಮಾಡಿದೆ ಬಟ್ ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಸರಿ ಅದು ನೋಡ್ಕೊಳ್ಳೋಣ, ಅತ್ತೆ ನಮ್ಮನ್ನ ಇಬ್ಬರನ್ನೂ ಕೂಡ ನಿನಗೆ ಮೇಕಪ್ ಮಾಡಿಸಿ ಚೆನ್ನಾಗಿ ಅಲಂಕಾರ ಮಾಡಿಸ್ಬೇಕು ಅಂತ ಕಳಿಸಿದ್ದಾರೆ. ಸೀರೆನ ಯಾರಾದರೂ ಫ್ಯಾನ್ಸಿ ಸೀರೆ ಈ ರೀತಿ ಉಟ್ಕೋತಾರೆ, ಶ್ರೇಷ್ಠ ಅವ್ರು ಉಡಿಸ್ತಾರೆ. ಜೊತೆಗೆ ಅಕ್ಕ ಯಾಕೆ ನೀನು ಸುಮ್ಮನಿರು, ನಾವೆಲ್ಲ ಮಾಡ್ತೀವಿ ಅಂತಿದ್ರೆ ಈ ಕಡೆ ಭಾಗ್ಯ ಏನೂ ಬೇಡ ಅಂತಿದ್ದಾರೆ. ಏನಕ್ಕ ಯಾಕೆ ಈ ರೀತಿ ಆಡ್ತಿದ್ಯಾ, ನೀನು ಅಲಂಕಾರ ಮಾಡಿದ್ರೆ ಎಷ್ಟು ಸೂಪರ್ವಾಗಿ ಕಾಣಿಸ್ತೀಯ ಗೊತ್ತಾ, ನಾನು ಶ್ರೇಷ್ಠ ಅವರೆಲ್ಲ ಏನು ಮಾಡೋಕೆ, ನಾವು ನಿಮ್ಮ ಮುಂದೆ ಎಲ್ಲ ಪಟಾಕಿ ಥರ ಕಾಣಿಸ್ತೀವಿ, ನೀನು ಅಷ್ಟು ಸೂಪರ್ವಾಗಿದೆಯಾ, ಬರ್ತೀನಿರು ಅಂತ ಹೇಳಿ ಹೋದರೆ ನನ್ನ ತಂಗಿ ಆ ರೀತಿ ಮಾತಾಡ್ತಾಳೆ ಅಂತ ಬೇಜಾರು ಮಾಡ್ಕೋಬೇಡಿ ಶ್ರೇಷ್ಠ ಅವರೇ. ಹೌದು ನೀವೇ ಲಿನ್ನಿ ಅಂದಾಗ ಕೆಲಸ ಆಯಿತು ಹಾಗಾಗಿ ಬಂದೆ ಅಂದಾಗ ನೀವು ಯಾವಾಗಲೂ ಕೂಡ ಕೆಲಸ ಅಂತ ಸುತ್ತಾಡ್ತಾನೆ ಇರ್ತೀರ ಅಲ್ವ ಅಂತ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಪೂಜಾ ಕೂಡ ಬರ್ತಾರೆ, ಹೇರ್ ಸ್ಟ್ರೈಟ್ನರ್ ತಗೊಳ್ಳಿ ಶ್ರೇಷ್ಠ ಅವರೇ, ಅಕ್ಕನ ಸಕ್ಕದಾಗೆ ರೆಡಿ ಮಾಡಬೇಕು. ಹೇಗೆ ರೆಡಿ ಮಾಡಬೇಕು ಅಂದರೆ ನಾವಿಬ್ಬರು ಏನು ಅಕ್ಕನ ಮುಂದೆ ಅನ್ನೋ ರೀತಿ ಅಕ್ಕ ಸಕ್ಕದಾಗಿ ಕಾಣಿಸ್ಬೇಕು, ಭಾವ ಅಂತೂ ಫಿದಾ ಆಗಿಬಿಡ್ಬೇಕು. ಜೊತೆಗೆ ಅಷ್ಟೇ ಅಲ್ಲ, ನನ್ನ ಅಕ್ಕ ಇಂಚಿಯನ್ ಬಾಬಿ ಡಾಲ್ ಥರ ಕಾಣಿಸ್ಬೇಕು ಅಂತ ಹೇಳ್ತಿದ್ದಾಳೆ. ಶ್ರೇಷ್ಠ ಅಂತೂ ಹೌದಾ ಸರಿ ಆಯಿತು, ಯಾವ ಖುಷಿಗೆ ನೀವೆಲ್ಲ ಮಾಡ್ಕೋತಾ ಇದ್ದೀರ, ಯಾವ ಖುಷಿನೋ ಎಲ್ಲವನ್ನ ಕೂಡ ಹಾಳು ಮಾಡ್ತೀನಿ, ನೀವೆಲ್ಲ ಯಾವುದೇ ಕಾರಣಕ್ಕೂ ಖುಷಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ ಅಂತ ತನಗೆ ತಾನೇ ಅನ್ಕೋತಾ ಇದ್ದಾಳೆ. ಈ ಕಡೆ ಫೈನಲಿ ಪಾರ್ಟಿ ನೈಟ್ ಶುರು ಆಗಿದೆ. ಈ ಕಡೆ ಆ್ಯಂಕರಿಂಗ್ ಮಾಡ್ತಿದ್ದಾರೆ, ಫ್ಯಾಮಿಲಿ ಎಲ್ಲ ಗ್ಯಾದರ್ ಆಗಿದ್ದೀರಾ ಅಲ್ವಾ ಅಂತ ಕೇಳ್ತಾ ತಮ್ಮ ಪ್ರೋಗ್ರಾಮ್ನ ಶುರು ಮಾಡ್ತಿದ್ರೆ, ಇದೇನಿದು ಇವ್ರಿಗೂ ಇನ್ನೂ ಕೂಡ ಬಂದಿಲ್ವಲ್ಲ ಅಂತ ಅನ್ಕೋತಿದ್ದಾರೆ. ತಾಂಡವ್ ಮಕ್ಕಳು ಕುಸುಮವ್ರು ಎಲ್ಲರೂ ಕೂಡ ಇದ್ದಾರೆ. ನಾವು ಕರ್ಕೊಂಡು ಬಂದೇ ಆಯಿತು ನಿಮ್ಮ ಸೊಸೆನ ಅಂತ ಭಾಗ್ಯನ ಕರ್ಕೊಂಡು ಬರ್ತಾರೆ ಶ್ರೇಷ್ಠ ಹಾಗೆ ಪೂಜಾ ಇಬ್ಬರು ಕೂಡ. ಈ ಕಡೆ ಭಾಗ್ಯನ ನೋಡಿ ಯಾರು ಸ್ಟನ್ ಆದರೂ, ತಾಂಡವ್ ಸ್ಟನ್ ಆಗಿ ಕೂತವರು ನಿಂತು ಭಾಗ್ಯನ ನೋಡ್ತಾ ತನ್ನನ್ನು ತಾನೇ ಕಳೆದೋಗ್ತಿದ್ದಾರೆ.
ಈ ಕಡೆ ಎಲ್ಲರೂ ಕೂಡ ಎಷ್ಟು ಮುದ್ದಾಗಿ ಕಾಣಿಸ್ತದೆಯಾ ಭಾಗ್ಯ ಅಂತ ಹೇಳ್ತಿದ್ರೆ, ಈ ಕಡೆ ಬೀಗ್ರೆ ನೋಡಿ ಅಂತ ಹೇಳಿ ಸುನಂದವರು ತಮ್ಮ ಅಳಿಯನ್ ತೋರಿಸ್ತಾರೆ. ಏನು ಮಗನೇ ರಚಾ, ನೀನು ಹೆಂಡ್ತಿನ ನೋಡಿ ಕಳೆದೋಗ್ತಿದ್ಯಾ, ಸಖತ್ತಾಗಿ ಕಾಣಿಸ್ತಿದ್ದಾಳಲ್ವಾ ಅಂತ ಹೇಳ್ತಿದ್ರೆ, ಹೌದು ಅಮ್ಮ ಅಂತ ಹೇಳ್ತಾರೆ. ಪಪ್ಪ ಅಮ್ಮನ ಸೂಪರ್ವಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿದ್ರು. ಥ್ಯಾಂಕ್ ಯು ಪಪ್ಪ ಅಂತ ಹೇಳ್ತಿದ್ರೆ, ಈ ಕಡೆ ಭಾಗ್ಯನ ಹಚ್ಕೊಂಡು ಹತ್ರಕ್ಕೆ ಬರ್ತಾಳೆ. ಭಾಗ್ಯನೇ ನೋಡ್ತಿದ್ದಾನೆ ತಾಂಡವ್. ಒಮ್ಮೆಲೆ ನಾನು ಏನೋ ಸುಮ್ಮನೆ ಹೇಳಿದೆ ಅಷ್ಟೇ, ಏನೋ ಯೋಚನೆ ಮಾಡ್ತಿದ್ದೆ ಅಂತ ಅನ್ಕೋತಿದ್ರೆ, ಹೌದೌದು ನಿಜ ಹೇಳಿಬಿಟ್ಟು ಮೈಸೆ ಮಣ್ಣಗೆ ಬಿದ್ದರೂ ಮಣ್ಣಾಗಿಲ್ಲ ಅಂತ ಅಂತ ಹೇಳ್ತಿರ್ತಾರೆ. ತಾಂಡವ್ ಅಲ್ಲಿಂದ ಹೋಗೇ ಬಿಡ್ತಾನೆ. ಈ ಕಡೆ ಶ್ರೇಷ್ಠ ಅಂತೂ ಉರ್ದೋಗ್ತಿದ್ದಾಳೆ. ನನ್ನ ಸೊಸೆಗೆ ಎಷ್ಟು ಮುದ್ದಾಗಿ ಕಾಣಿಸ್ತಿದೆಯೇ, ಎಲ್ಲಿಟ್ಟಿದೆ ಈ ಒಂದು ಬ್ಯೂಟಿ ಸೌಂದರ್ಯನ ಇಷ್ಟು ದಿನ ಅಂತ ಅತ್ತೆ ಕೇಳ್ತಿದ್ರೆ, ಇದು ಎಲ್ಲವೂ ಕೂಡ ನಮ್ಮಿಂದಾಗಿ ಹಿಡನ್ ಬ್ಯೂಟಿ ಹೊರಗಡೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಹೌದು, ಸಕ್ಕದಾಗಿ ರೆಡಿ ಮಾಡಿದ್ದೀರಾ ಅಂತ ಕುಸುಮ ಅವರು ಹೇಳ್ತಾರೆ. ಮಕ್ಳುಗಳನ್ನ ಕೂಡ ಅಪ್ಪನ ಜೊತೆ ಹೋಗಿ ಅಂತ ಕುಸುಮ ಅವ್ರು ಕಳಿಸ್ತಾರೆ. ನಂತರ ಪ್ರೋಗ್ರಾಮ್ ಶುರುವಾಗತ್ತೆ. ನೋಡಿ, ಇಲ್ಲಿ ಸಾಕಷ್ಟು ITBT ಫ್ಯಾಮಿಲೀಸ್ ಎಲ್ಲ ಬಂದಿದ್ರ, ನೀವು ಎಲ್ಲರೂ ಕೂಡ ಒಟ್ಟಿಗೆ ಕೆಲಸಕ್ಕೆ ಹೋಗ್ತಿದ್ದೀರಾ, ಸಾಕಷ್ಟು ಸ್ಟ್ರೆಸ್ ಎಲ್ಲ ಇರುತ್ತೆ. ಅದನ್ನು ರಿಲೀಫ್ಗೋಸ್ಕರನೇ ಇಲ್ಲಿ ಬಂದಿದ್ದೀರಾ ಅಂದಮೇಲೆ ನೀವು ರಿಲೀಫ್ ಆಗಲೇಬೇಕಲ್ವ. ಅದಕ್ಕೋಸ್ಕರ ಕಪಲ್ಸ್ದು ಕೆಲವೊಂದು ಗೇಮ್ಸ್ನ ನಾವು ಪ್ಲ್ಯಾನ್ ಮಾಡಿದ್ವಿ. ಇದು ಕೂಡ ಅದರಲ್ಲಿ ಒಂದು. ಕಪಲ್ಸ್ ಎಲ್ಲ ಇಲ್ಲಿಗೆ ಬರ್ತೀರಾ, ಸಾಂಗ್ ಪ್ಲೇ ಮಾಡ್ತೀವಿ, ಕೈ ಇಟ್ಕೊಂಡು ಇಬ್ಬರು ಕೂಡ ಡ್ಯಾನ್ಸ್ ಮಾಡಬೇಕು. ಯಾವ ಒಂದು ಕಪಲ್ ಈ ಒಂದು ಸಾಂಗ್ ಮುಗಿಯೋ ತನಕ ಡ್ಯಾನ್ಸ್ ಮಾಡ್ತಾರೋ ಅವರೇ ಇದರ ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡ್ತಿದ್ದಾರೆ. ತಕ್ಷಣ ಎಲ್ಲ ಕೂಡ ಕಪಲ್ ಸ್ಟೇಜ್ ಹತ್ರ ಬರಬೇಕು ಅಂತ ಹೇಳ್ತಿದ್ದಾಗ, ಈ ಕಡೆ ಭಾಗ್ಯ ಕೂತ್ಕೊಂಡೇ ಇರ್ತಾರೆ. ಆದರೆ ಅಲ್ಲಿ ಮಕ್ಕಳು ಮಾತ್ರ, ಪಪ್ಪ ನೀನು ಹೋಗಲ್ವಾ, ಹೋಗು ಅಂದಾಗ ಇಲ್ಲ ಹೋಗಲ್ಲ ಅಂತಾರೆ. ಹೌದೌದು, ಯಾಕೆ ಪಪ್ಪ ಹೋಗಲ್ಲ, ನೀವು ಕೂಡ ಹೋಗಿ ಕಪಲ್ಸ್ ಅಲ್ವಾ, ನೀವು ನಮ್ಮ ಮಾತೇ ಕೇಳಲ್ಲ ಅಲ್ವಾ, ನಮ್ಮ ಮಾತಿಗೆ ಬೆಲೆನೇ ಇಲ್ಲ, ನಮ್ಮ ಕೋಪಕ್ಕೆ ಬೆಲೆನೇ ಇಲ್ಲ, ನಮ್ಮ ಮನಸ್ಸಿಗೆ ಬೆಲೆನೇ ಇಲ್ಲ, ಬಾ ಹೋಗೋಣ ಅಕ್ಕ ಅಂತ ಹೇಳ್ತಿದ್ದಾಗ, ಈ ಕಡೆ ತಾಂಡವ್ ಸರಿ ಆಯಿತು, ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿಬಿಡ್ತೀರಾ ಅಲ್ವಾ, ಹೋಗ್ತೀನಿ ಅಂತಾರೆ. ಹೋಗೋದಂದರೆ ಸುಮ್ಮನೆ ಹೋಗೋದಲ್ಲ ಪಪ್ಪ, ಅಮ್ಮನ ಕೈನ ಈ ರೀತಿ ಇಟ್ಕೋಬೇಕು. ಫಿಲಿಮಲ್ಲೆಲ್ಲ ನೋಡಿಲ್ಲ, ಎಲ್ಲರೂ ಕರ್ಕೊಂಡು ಹೋಗ್ಬೇಕಾದ್ರೆ ಹೆಂಡತಿ ಕೈ ಹಿಡಿದು ಹಾಗೆ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ, ನೀವು ಕೂಡ ಹಾಗೆ ಕರ್ಕೊಂಡು ಹೋಗಬೇಕು ಅಂತಾರೆ. ಸರಿ ಆಯಿತು ಅಂತ ಹೇಳಿ ತಾಂಡವಲ್ಲಿಂದ ಹೊರಟು ಭಾಗ್ಯ ಕೂತಲ್ಲಿಗೆ ಬಂದು ಕೈನ ನೀಡೇ ಬಿಡ್ತಾರೆ. ಈ ಕಡೆ ಭಾಗ್ಯಗೆ ಶಾಕ್. ಎಲ್ಲರಿಗೂ ಕೂಡ ಖುಷಿ ಆಗ್ತಿದೆ. ಅವ್ರ ಫ್ಯಾಮಿಲಿಯವ್ರಿಗೆ ತನ್ನ ಮಗ, ತನ್ನ ಅಳಿಯ, ತನ್ನ ಹೆಂಡತಿನ ಕರ್ಕೊಂಡು ಹೋಗೋಕ್ಕೆ ಕೈ ನೀಡು ಬಂದಿದ್ದಾನಲ್ವಾ ಅಂತ. ಆದರೆ ಶ್ರೇಷ್ಠಾಗೆ ಇದನ್ನೆಲ್ಲ ನೋಡಿ ಉರ್ದೋಗ್ತದೆ. ಈ ಕಡೆ ತಾಂಡವಂತೂ ಶ್ರೇಷ್ಠ ಯೋಚನೆನೇ ಮಾಡ್ತಿಲ್ಲ. ತಾಂಡವ್ಗೆ ಮನಸ್ಸಿಗೆ ರಿಲೀಫ್ ಆಗಿದೆ, ಬಿಕಾಸ್ ಭಾಗ್ಯ ಅಷ್ಟು ಸುಂದರವಾಗಿ ಕಾಣಿಸ್ತಿದ್ದಾರೆ. ನಂತರ ಈ ಕಡೆ ಭಾಗ್ಯ ಶಾಕ್ ಆಗಿ ಹಾಗೆ ಕೂತಿದ್ರೆ, ಸುನಂದವರು ಏನಿದು ನಿನ್ನ ಗಂಡ ಕೈ ನೀಡ್ತಿದ್ದಾನೆ, ಕರ್ಕೊಂಡು ಹೋಗೋಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ಸುಮ್ಮನೆ ಹೋಗು ಅಂತ ಹೇಳಿ ಕಳಿಸ್ತಿದ್ದಾರೆ. ತಾಂಡವ್ ಖುಷಿಯಿಂದ ತನ್ನ ಹೆಂಡತಿನ ಕರ್ಕೊಂಡು ಸ್ಟೇಜ್ ಬಳಿಗೆ ಹೋಗೇ ಬಿಟ್ಟ. ಈ ಕಡೆ ಎಲ್ಲ ಕೂಡ ಕಪಲ್ಸ್ ಕೂಡ ಅಲ್ಲಿಗೆ ಹಾಜರಾಗ್ತಾರೆ. ಈ ಕಡೆ ಅವರಿಬ್ಬರು ಜೋಡಿನ ನೋಡಿ ಭಾಗ್ಯ ಮತ್ತು ತಾಂಡವ್ ಫ್ಯಾಮಿಲಿ ತುಂಬಾ ಖುಷಿ ಪಡ್ತದೆ. ಫೈನಲಿ ಎಲ್ಲ ಕೂಡ ಸಲೀಸಾಯಿತು. ಬೆಳಗ್ಗೆವರೆಗೆ ಡಿವೋರ್ಸ್ ಅದು ಇದು ಅಂತ. ಆದರೆ ಈಗ ಗಂಡ ಹೆಂಡತಿ ಇಬ್ಬರು ಕೂಡ ಎಷ್ಟು ಚೆಂದ ಹೋಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಈ ಕಡೆ ಪೂಜಾ ಅಂತೂ ಫುಲ್ ಖುಷಿ ಪಡ್ತಿದ್ರೆ, ಕುಸುಮ ಅವ್ರಿಗಂತೂ ಫುಲ್ ಖುಷಿ. ಪೂಜಾ ಮೇಲೆ ಲವ್ ಆಗಿಬಿಡ್ದೆ, ಬಿಕಾಸ್ ಪೂಜಾಯಿಂದನೇ ಇಷ್ಟೆಲ್ಲ ಆಗ್ತಿರೋದು ಅಂತ. ಆದರೆ ಇಲ್ಲಿ ಪೂಜಾ ಮಾತ್ರ ಕಣ್ಣಲ್ಲೇ ಗುರಾಯಿಸ್ತಾ ಶ್ರೇಷ್ಠಗೆ ಅಲ್ಲೇ ಚಮಕ್ ಕೊಡ್ತಾ ಇದ್ದಾಳೆ. ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ, ಅದು ಹೇಗೆ ನೀವಿಬ್ಬರು ಈ ರೀತಿ ಇರ್ತೀರಾ, ನಾನು ನೋಡೇ ಬಿಡ್ತೀನಿ, ತಾಂಡವ್ ನನಗೆ ಕೈ ಕೊಡ್ತಿದ್ಯಾ ಅಲ್ವಾ, ನೋಡ್ಕೊ ಏನು ಮಾಡ್ತೀನಿ ಅಂತ ಅನ್ಕೋತಿದ್ದಾಳೆ. ಹಾಗಾದರೆ ಎಲ್ಲ ಕೂಡ ಕಪಲ್ಸ್ ಬಂದಾಯಿತು. ಈಗ ಏನೇ ಇದ್ರು ಡ್ಯಾನ್ಸ್ ಅಷ್ಟೇ, ನಮ್ಮ ಸಾಂಗ್ ಪ್ಲೇ ಆಗುತ್ತೆ, ನೀವೆಲ್ಲ ಕೂಡ ಸ್ಟೇಜ್ ಮೇಲೆ ಹೋಗಿ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಿ. ಯಾರು ಕೊನೆ ತನಕ ಕೈ ಹಿಡ್ದಿರ್ತಾರೋ ಅವರೇ ವಿನ್ನರ್ ಅಂತ ಹೇಳ್ತಾರೆ. ಫೈನಲಿ ಸಾಂಗ್ ಶುರು ಆಗುತ್ತೆ. ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಿದ್ರೆ ಭಾಗ್ಯ ಮುಜುಗರ ಪಡ್ಕೋತಿದ್ರೆ, ಈ ಕಡೆ ತಾಂಡವಂತೂ ಭಾಗ್ಯನ ನೋಡಿ ಕಳೆದೋಗಿ ಮೆಸ್ಮರೈಸ್ಡ್ ಆಗಿಬಿಡಿದ್ದಾರೆ. ಫೈನಲಿ ಭಾಗ್ಯ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಈ ಕಡೆ ಮನೆಯವರೆಲ್ಲ ನೋಡಿ ಶಾಕ್ ಆಗಿ ಎಷ್ಟು ಚಂದ ಮಾಡ್ತಿದ್ದಾರೆ ಅಂತ ಖುಷಿ ಪಡ್ತಿದ್ರೆ, ಈ ಕಡೆ ಶ್ರೇಷ್ಠ ಉರ್ಕೊಂಡು ಸಾಯ್ತಾ ಇದ್ದಾಳೆ. ನೋಡಿದ್ಯಾ ಶ್ರೇಷ್ಠ, ಅಕ್ಕ ಬಾವ ನೀನು ಇವ್ರನ್ನ ಬೇರೆ ಮಾಡೋಕ್ಕಾಗತ್ತಾ ಅಂತ ಚೂಕ್ ಕೊಡ್ತಿದ್ದಾಳೆ ಪೂಜಾ. ಈ ಕಡೆ ನೋಡ್ತಾ ಇರುವಂಥ ಚಾಲೆಂಜ್ ಆಗ್ತಿದ್ದಾಳೆ ಶ್ರೇಷ್ಠ. ನಂತರ ಆ ಕಡೆ ಕಪಲ್ಸ್ ಡ್ಯಾನ್ಸ್ ಆಗ್ತಾ ಇದೆ. ಫೈನಲಿ ಎಲ್ಲರೂ ಕೂಡ ಕೈ ಬಿಡ್ತಾ ಇದ್ದಾರೆ. ಬಟ್ ತಾಂಡವ್ ಮಾತ್ರ ತನ್ನ ಹೆಂಡತಿ ಕೈನ ಹಾಗೆ ಇಟ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಡ್ಯಾನ್ಸ್ ಮಾಡ್ತಾ ಅವನನ್ನು ಭಾಗ್ಯನಲ್ಲಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದರೆ ಸಾಂಗ್ ನಿಲ್ತಿದ್ದಾಗ ಇಲ್ಲಿರೋದು ಒಂದೇ ಒಂದು ಕಪಲ್, ಭಾಗ್ಯ ಮತ್ತು ತಾಂಡವ್. ಮಸ್ತ್ ಡ್ಯಾನ್ಸ್ ಮಾಡೋದ್ರ ಮೂಲಕ ನಮ್ಮೆಲ್ಲರನ್ನ ಕೂಡ ಮಸ್ಮರೈಸ್ಡ್ ಮಾಡಿದ ಭಾಗ್ಯ ತಾಂಡವ್ ವಿನ್ನರ್ ಆಗಿ ಅನೌನ್ಸ್ ಆಗ್ತಿದ್ದಾರೆ. ಹಾಗಿದ್ರೆ ಇನ್ನೂ ಕೂಡ ಸಾಕಷ್ಟು ಗೇಮ್ಸ್ ಇದೆ, ಕ್ಯಾಂಪ್ ಫೈರ್ ಇದೆ, ಎಲ್ಲವನ್ನ ಕೂಡ ಸ್ಪಾಯ್ಲ್ ಮಾಡೋಕ್ಕೆ ಇಲ್ಲಿ ಶ್ರೇಷ್ಠ ರೆಡಿಯಾಗಿ ನಿಂತ್ಕೊಂಡಿದ್ದಾಳೆ. ಆದರೆ ಹೇಗಾಗುತ್ತೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು